ಲಾ ಲಾ ಲಾ. ಅಲ್ಲ ನಮ್ ಬಿಜಾಪುರ ಒಳಗ ಇಷ್ಟ ಥಂಡಿ ಐತಿ, ನಾನ್ ಜಳಕ ಮಾಡ್ಬೇಕಾ? ಮತ್ತೆ ಥಂಡೊಳಗ್ ಮತ್ತ ಜಳಕ ಮಾಡಿದ್ರ ಮತ್ತೆ ಥಂಡಾಗ ಹೋಗ್ಬಿಡ್ತೀನಿ. ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಾನ್ ನೋಡಿನಿ ತಿಂಗಳೊಳಗ ಒಂದಿಲ್ಲ 2 ಸಲ ಅಷ್ಟೇ ಜಳಕ ಮಾಡ್ಬೇಕಂತ. ಅದು ಹೆಲ್ತಿಗೆ ಒಳ್ಳೇದಂತ. ಥಂಡಿ ಒಳಗ ನಾನು ಎಷ್ಟು ದಿನ ಆಯ್ತು ಜಳಕಾನೇ ಮಾಡಿಲ್ಲ. ಎಲ್ಲಾ ತುರ್ಸಾಕತ್ ಬಿಟ್ಟೈತಿ ಮೈ, ತಲಿನೂ ಫುಲ್ ತುರ್ಸಾತ್ ಬಿಟ್ಟೈತಿ. ಅಲ್ಲ ನನ್ಗೆ ಒಂದು ಐಡಿಯಾ ಐತಿ, ನಾ ಜಳಕಾನೇ ಮಾಡ್ಲಿಲ್ಲ, ಸ್ವೆಟರ್ ಹಾಕೊಂಡ್ಬಿಟ್ಟೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಬೆಚ್ಚಗಾಗಿ ಸ್ಮೆಲ್ಲು ಹೊರಗಡೆ ಬರಲ್ಲ. ಈ ಐಡಿಯಾ ನನ್ ಕಡೆನೆ ಇಟ್ಕೋತೀನಿ, ಯಾರಿಗೂ ಹೇಳೋದು ಬೇಡ. ಏನಿಲ್ಲ, ಸ್ವಲ್ಪ ಒದ್ದಿ ಬಟ್ಟಿ ಅದು ಬಿಸಿ ಬಿಸಿ ಮಾಡಿ ಮಸ್ತಾಗಿ ಮುಖದ ಮೇಲೆ ಹಾಕಿ ಪೌಡರ್ ಹಾಕೊಂಡ್ಬಿಟ್ಟೆ ಅಂದ್ರೆ ಮುಗಿದು ಹೋಯ್ತೆ. ಸ್ವಲ್ಪ ಪರ್ಫ್ಯೂಮ್ ಸೆಂಟ್ ಹಾಕೊಂಡ್ಬಿಟ್ಟೆ ಅಂದ್ರೆ ಮುಗಿದು ಹೋಯ್ತು, ಯಾವನಿಗೂ ಗೊತ್ತಾಗಂಗಿಲ್ಲ ನಾ ಜಳಕ ಮಾಡಿನೂ ಇಲ್ಲ. ಸರಿ, ಜಳಕಾನೇ ಮಾಡೋದು ಬ್ಯಾಡ ನಡಿ. ಅಲ್ಲ ಈ ಥಂಡಿ ಒಳಗ್ ನೋಡು ಕೊಬ್ಬರಿ ಎಣ್ಣೆ ಹೆಂಗ್ ಗಟ್ಟಾಗೈತಿ. ನಮ್ಮಂತ ಅಮಾಯಕರು ಏನ್ ಮಾಡ್ಬೇಕು, ಈ ಕೊಬ್ಬರಿ ಎಣ್ಣೆಗೆ ಬಿಟ್ಟಿಲ್ಲ. ಇನ್ ವಿಚಾರ ಮಾಡ್ರಿ, ನಂದಿಷ್ಟು ಸಾಫ್ಟ್ ಸ್ಕಿನ್ ಹೆಂಗ್ ಆಗ್ಬಾರ್ದು. ಈ ಬಿಸಿಲು ಬರುದೇ ಅಪರೂಪ ಆಗ್ಬಿಟ್ಟೈತಿ. ಈ ಬಿಸಿಲು ನಾಡೊಳಗಡೆ ನಾವು ಬಿಸಿ ಬಿಸಿ ಶಾಖ ತಗೊಳ್ಳೋರಿ ಈ ಥಂಡಿ ಒಳಗೆ ಹೆಂಗ್ ಉಳಿತೀವಿ ಹೇಳ್ರಿ ನೀವೇ. ನೋಡ್ರಿ ಕೊಬ್ಬರಿ ಎಣ್ಣೆ ನೋಡಿದ್ರೆ ಗೊತ್ತಾಗ್ತೈತಿ. ಸ್ವಲ್ಪ ಬಿಸಿಲು ರೋಗ ಇಡೋಣ ಅಂತ ಇದನ್ನ ಕರ್ಗಸೋಣ ಅಂತ. ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟೈತಿ ನಂದು ಈ ಥಂಡಿ ಸಂಬಂಧ. ನೆಗಡಿ ಕೆಮ್ಮು ಬಂದು ಯವ್ವ ನಾವಲ್ಲೇವ ಈ ಡಾಕ್ಟರಿಗೂ ಬಡ್ದು ಸಾಕಾಗ್ಬಿಟ್ಟೈತಿ ದುಡ್ಡು. ಥಂಡಿ ಯಾವಾಗ ಹೋಗ್ತೈತೆ? ಬಿಸಿಲಿದಾಗ ಬಿಸಿಲು, ಥಂಡಿದಾಗ ಥಂಡಿ.